ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬಂದುಬಿಟ್ಟು ಶನಿವಾರ ನಾನು ಮಧ್ಯಾಹ್ನದ ಮೇಲೆ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ಬ್ಲಾಗ್ ಏನು ಅಂದರೆ ಪಾಲಕ್ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ. ಹೆಂಗೆ ಮಾಡೋದು ಏನು ಅಂತ ನಿಮಗೂ ತೋರಿಸ್ಕೊಡ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡು ನಾನು ಈ ಬ್ಲಾಗ್ನ ಮಾಡ್ತಾ ಇದ್ದೀನಿ. ತುಂಬ ದಿವಸ ಆಗಿತ್ತು ಬ್ಲಾಗ್ನ ಮಾಡಿ, ಹಂಗಾಗಿ ಇವತ್ತು ಪಾಲಕ್ ಡ್ರೈ ಗೋಬಿ ಮಾಡ್ತಿರೋದ್ರಿಂದ ನಿಮ್ಮ ಜೊತೆನೂ ಹಂಚ್ಕೊಳ್ಳೋಣ ಹೆಂಗೆ ಮಾಡೋದು ಏನು ಅಂತ. ಬನ್ನಿ ಗೈಸ್, ಈಗ ಹೋಗಿ ಪಾಲಕ್ ಡ್ರೈ ಗೋಬಿ ಹೆಂಗೆ ಮಾಡೋದು, ಏನು ಬೇಕು ಅದಕ್ಕೆ ಅಂತ ತೋರಿಸ್ತೀನಿ. ಬನ್ನಿ ಗೈಸ್. ಇಲ್ಲಿ ಫಸ್ಟಿಗೆ ನಾವು ಹೂಕೋಸನ್ನ ಕ್ಲೀನಾಗಿ ಸುಳಿದು ಇಟ್ಕೋಬೇಕು, ನೋಡಬೇಕು ಕ್ಲೀನಾಗಿ. ನಾವು ಅದ್ರ ಮಧ್ಯೆ ಹುಳ ಇರುತ್ತೆ, ಹಂಗಾಗಿ ಕ್ಲೀನಾಗಿ ನೋಡಿ ಬಿಡಿಸಿಟ್ಕೊಳ್ಳಿ. ಅದಾದಮೇಲೆ ಪಾಲಕ್ ಕೂಡ ಇಲ್ಲಿ ನಾನು ತೊಳೆಯೋಕ್ಕೆ ಹಾಕ್ಕೊಂಡಿದ್ದೀನಿ ಸೋಸ್ಬಿಟ್ಟು. ಅದಾದಮೇಲೆ ಒಂದು ಬೋಸಿಗೆ ನೀರು ಮತ್ತು ಅರಿಶಿನ ಮತ್ತು ಉಪ್ಪು ಹಾಕಿಬಿಟ್ಟು ಬಾಯ್ಲ್ ಮಾಡೋಕ್ಕಿಡ್ಬೇಕು. ಯಾಕಂದರೆ ಅದಕ್ಕೆ ಔಷಧಿನ ಸ್ಪ್ರೇ ಮಾಡಿರ್ತಾರೆ ಬೆಳಿಬೇಕಾದ್ರೆ. ಸೊ ಅದಕ್ಕೆ ನಾವು ಕ್ಲೀನಾಗಿ ಅರಿಶಿನ ಮತ್ತು ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ಬಾಯ್ಲ್ ಮಾಡ್ಕೊಬೇಕು. ಅದನ್ನು ಮತ್ತು ನಾವು ಸೋಸ್ಕೋಬೇಕಾದ್ರೂ ಅಷ್ಟೇ ಡೈರೆಕ್ಟಾಗಿ ಇನ್ನೊಂದು ಬೋಸಿಗೆ ನಾವು ಸುರಿಬಾರ್ದು. ಯಾಕಂದರೆ ಅದು ಕೆಳಗಡೆ ಗಲೀಜಿರುತ್ತೆ, ಅದು ಹೋಗಿ ಮತ್ತೆ ಮೇಲ್ಗಡೆಗೆ ಇದಾಗುತ್ತೆ. ಅದಕ್ಕೆ ಏನು ಮಾಡಬೇಕು, ನಾವು ಒಂದು ಜಾಲರಿ ಥರದ್ದು ಸೌಟುಲ್ಲ ಏನಾರು ತೊಗೊಂಡ್ಬಿಟ್ಟು ಅದನ್ನು ಕ್ಲೀನಾಗಿ ಎತ್ಬಿಟ್ಟು ಇನ್ನೊಂದು ಪ್ಲೇಟಿಗೆ ನಾವು ಹಾಕ್ಕೋಬೇಕು. ನಾವು ನೆಕ್ಸ್ಟ್ ಅದನ್ನೆಲ್ಲ ತೆಗೆದಿಟ್ಕೊಂಡು ಆದಮೇಲೆ ಅದನ್ನು ತಣ್ಣಗಾಗೋವರೆಗೂ ಬಿಡಬೇಕು. ತಣ್ಣಗಾಗೋಕ್ಕಿಂತ ಮುಂಚೆ ನಾವು ಕಲಸಿದ್ರೆ ಏನಾಗುತ್ತೆ ಅಂದರೆ ಅದು ಬಿಸಿ ಇರೋದಕ್ಕೆ ಫುಲ್ ಎಲ್ಲ ಸ್ಮ್ಯಾಶ್ ಆಗಿಬಿಡುತ್ತೆ. ಸೊ ಅದಕ್ಕೆ ನಾವು ಅದನ್ನು ಆರೋವರೆಗೂ ಕಾಯ್ದುಬಿಟ್ಟು ಅದಾದಮೇಲೆ ನೆಕ್ಸ್ಟ್ ನಾನು ಇಲ್ಲಿ ಜಾರಿಗೆ ಪಾಲಕ್ ಸೊಪ್ಪು, ಸಾಂಬಾರು ಸೊಪ್ಪು ಅಂದರೆ ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ನಿಮಗೆ ಪೇಸ್ಟ್ ಇಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂದರೆ ಇದಕ್ಕೇ ಶುಂಠಿ ಮತ್ತು ಬೆಳ್ಳುಳ್ಳಿನ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ಳಿ. ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದರಿಂದ ನಾನು ಅದು 3 ಐಟಮ್ಸ್ನ ಹಾಕಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಮೈದಾ, ಒಂದು 4-5 ಸ್ಪೂನಷ್ಟು ಮೈದಾ, ಆಮೇಲೆ ಕಾರ್ನ್ಫ್ಲವರ್ ಅಂದರೆ ಜೋಳದ ಹಿಟ್ಟು ಒಂದು 4-5 ಸ್ಪೂನಷ್ಟು, ಆದಮೇಲೆ ಅಕ್ಕಿ ಹಿಟ್ಟು ಆಪ್ಷನಲ್ಲು, ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಕ್ಕೊಳ್ದೇನೂ ಇರ್ಬೋದು. ನಾನು ಅಕ್ಕಿ ಹಿಟ್ಟು ಸ್ವಲ್ಪ ಕ್ರಿಸ್ಪಿನೆಸ್ ಬೇಕಿತ್ತು ಅಂದ್ಬಿಟ್ಟು ಅಕ್ಕಿ ಹಿಟ್ಟು. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಉಪ್ಪು, ಆಮೇಲೆ ನಾನು ರುಬ್ಬಿಟ್ಕೊಂಡಿರೋ ಮಸಾಲೆನ ಹಾಕ್ಕೊಂಡು ಕ್ಲೀನಾಗಿ 10 to 15 ಮಿನಿಟ್ಸ್ ಕ್ಲೀನಾಗಿ ಕಲಿಸ್ಬಿಟ್ಟು ಇಟ್ಬಿಡ್ಬೇಕು ರೆಸ್ಟ್ ಮಾಡೋಕ್ಕೆ. ಸಾರಿ, ನಾನು ಗರಂ ಮಸಾಲ ಹಾಕೊಳ್ಳೋದನ್ನ ಹೇಳೋದು ಮರ್ತ್ಬಿಟ್ಟಿದ್ದೆ. ಗರಂ ಮಸಾಲ ಕೂಡ ಸ್ವಲ್ಪ ಆ್ಯಡ್ ಮಾಡ್ಕೊಬೇಕು. ಅದೆಲ್ಲ ಹಾಕಿಬಿಟ್ಟು ತುಂಬ ಫೋರ್ಸಬಲಿ ಕಲಿಸ್ಬಾರ್ದು, ಸುಮ್ಮನೆ ಲೈಟಾಗಿ ಮಿಕ್ಸ್ ಮಾಡಿದ್ರೆ ಕ್ಲೀನಾಗಿ ಮಿಕ್ಸ್ ಆಗುತ್ತೆ. ಮಿಕ್ಸ್ ಮಾಡಿಬಿಟ್ಟು ಒಂದು ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಅದನ್ನು. ಅದಾದಮೇಲೆ ನಾನು ಸೈಡಿಗೆ ಎಣ್ಣೆ ಇಟ್ಕೊಂಡಿದ್ದೀನಿ. ಎಣ್ಣೆನ ಕ್ಲೀನಾಗಿ ಬಾಯ್ಲ್ ಮಾಡ್ಕೋಬೇಕು, ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡೆ ಬಾಯ್ಲ್ ಮಾಡ್ಕೊಬೇಕು. ಅದಾದಮೇಲೆ ನಾನು ಇಲ್ಲಿ ಬಿಡ್ತಾಯಿದ್ದೀನಿ ಒಂದೊಂದೇ. ಇದನ್ನು 2 ಬ್ಯಾಚ್ ಆಗಿ ಬೇಯಿಸ್ಕೊಬೇಕು, ಇಲ್ಲಾಂದರೆ ಅದು ಕ್ರಿಸ್ಪಿನೆಸ್ ಬರೋಲ್ಲ. ಸೊ ಅದಕ್ಕೆ ಫಸ್ಟು ಒಂದು ಬ್ಯಾಚ್ ಹಾಕ್ಬಿಟ್ಟು ಅದನ್ನು ತೆಗೆದಿಟ್ಕೊಬಿಟ್ಟು ಮತ್ತೆ ಇನ್ನೊಂದು ಬ್ಯಾಚ್ ಹಾಕಿ ಆಮೇಲೆ ತೆಗೆದಿಟ್ಕೊಂಡಿರೋದನ್ನ ಇನ್ನೊಂದು ಸತಿ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ. ಗೋಬಿನ ಬಿಟ್ಟಿದ ತಕ್ಷಣ ಕೈ ಹಾಡಕ್ಕೆ ಹೋಗಬಾರ್ದು, ಸ್ವಲ್ಪ ಹೊತ್ತು ಬಿಟ್ಬಿಡಿ ಅದು ಬೇಯೋಕ್ಕೆ. ಅದಾದಮೇಲೆ ನಾವು ಮಗ್ಚಾಕೊಂಡ್ರೆ ಆಗುತ್ತೆ. ನಾವು ಅವಾಗ ಈ ಥರ ತೆಗೆಸ್ಕೊಳ್ಳೋದು ಏನು ಬೇಕಾಗಿಲ್ಲ. ನೋಡಿ, ನಾನು ಫಸ್ಟ್ ಒಂದು ಬ್ಯಾಚ್ನ ಬೇಯಿಸ್ಕೊಂಡು ಹಾಕ್ಕೊಂಡಿದ್ದೀನಿ, ಅದಾದಮೇಲೆ ನೆಕ್ಸ್ಟ್ ಹಾಕ್ಕೊಂಡಿದ್ದೀನಿ. ಇವಾಗ ಅದನ್ನೆಲ್ಲ ತೆಗೆದ್ಬಿಟ್ಟು ಆಮೇಲೆ ಒಟ್ಟಿಗೆ ನಾನು ಬ್ಯಾಚ್ನ ಬೇರೆ ಬೇಯಿಸಿಟ್ಕೊಂಡಿರೋದನ್ನ ಬಿಡ್ತಾಯಿದ್ದೀನಿ. ನೋಡಿ, ಆವಾಗಲೂ ನಿಮ್ಗೆ ಕ್ರಿಸ್ಪಿನೆಸ್ ಬರೋದು. ಇಲ್ಲಾಂದ್ರೆ ತುಂಬ ಹೊತ್ತು ಬೇಯಿಸ್ಬೇಕಾಗುತ್ತೆ, ಯಾಕಂದರೆ ಗೋಬಿ ಸ್ಮೂತ್ ಇರೋದ್ರಿಂದ ನಾವು ಒಂದು ಸತಿ ಕರ್ಕೊಂಡು ಇನ್ನೊಂದು ಸತಿ ಕರ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೆ ನಾನು ಈ ಐಡಿಯಾನ ಯೂಸ್ ಮಾಡ್ತೀನಿ ನಾನು. ಇಲ್ಲಿ ನೀವು ಸೆಕೆಂಡ್ ಟೈಮ್ ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸು, ಫಸ್ಟ್ ಬೇಯಿಸಿದ್ಕು ಸೆಕೆಂಡ್ ಬೇಯಿಸಿದ್ಕು. ನಾವು ಈ ಥರ ನಾಟ್ ಮಾಡ್ತಿದ್ರೇ ಅದ್ರ ಮೇಲೇ ಕ್ರಿಸ್ಪಿನೆಸ್ ಬರುತ್ತೆ. ಆ ಥರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಸೈಡಿಗೆ ಎತ್ತಿಟ್ಕೊಳ್ಳಿ. ಸ್ವಲ್ಪ ಅದು ಬಿಸಿ ಆರೋದ್ಮೇಲೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಿಜವಾಗ್ಲೂ ತುಂಬ ಚೆನ್ನಾಗಿತ್ತು. ನಾನು ಇಲ್ಲಿ ಕ್ಲೀನಾಗಿ ಸೈಡಿಗೆ ಒಂದು ಟಿಶ್ಯೂ ಪೇಪರ್ ಹಾಕಿ ಅದ್ರ ಮೇಲೆ ಎತ್ತಾಕೋತಿದ್ದೀನಿ. ಯಾಕಂದರೆ ಸ್ವಲ್ಪ ಆಯಿಲ್ ಇದು ಅಬ್ಸರ್ವ್ ಮಾಡುತ್ತೆ. ಸೊ ಅದಕ್ಕೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ನಾವು ಎತ್ತಾಕಿದ್ರೆ ಆಯಿಲೆಲ್ಲ ಟಿಶ್ಯೂ ಪೇಪರ್ ಅಬ್ಸರ್ವ್ ಮಾಡುತ್ತೆ ಅನ್ನೋ ಕಾರಣಕ್ಕೆ ನಾನು ಟಿಶ್ಯೂ ಹಾಕ್ಕೊಂಡು ಎತ್ಕೊತಾ ಇದ್ದೀನಿ. ಪಾಲಕ್ ಡ್ರೈ ಗೋಬಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಡ್ರಲ್ವ, ಸಿಂಪಲ್ಲಾಗೇ ಇರುತ್ತೆ ರೆಸಿಪಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಯಾವ್ಯಾವ ರೀತಿ ರೆಸಿಪಿ ಬೇಕು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಆಮೇಲೆ ಯಾವ ಥರ ಬ್ಲಾಗ್ ಮಾಡಬೇಕು ಅಂತಲೂ ನನಗೆ ಹೇಳಿ, ನಾನು ಅದೇ ರೀತಿ ಬ್ಲಾಗ್ನ ನಾನು ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋನ ಫುಲ್ ನೋಡಿ ನನಗೆ ಸಪೋರ್ಟ್ ಮಾಡೋಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ಆಲ್ ಆನ್ ಆಪ್ಷನ್ನ ಕ್ಲಿಕ್ ಮಾಡಿದ್ರೆ ನಾನೇ ಫಸ್ಟ್ ವೀಡಿಯೋ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಈ ಬ್ಲಾಗ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.